ಇನ್ನು ವಿಸ್ತರಣೆಯ ಕಸರತ್ತು ನಡೀತಾ ಇದೆ. ಇದರ ಮಧ್ಯೆ ಜಗದ್ಗುರುಗಳು ಸ್ವಾಮೀಜಿಗಳು ತಮ್ಮ ತಮ್ಮ ಸಮುದಾಯದ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ರಂಭಾಪುರಿ ಜಗದ್ಗುರು ಮಾತನಾಡಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ 4 ಮಂತ್ರಿಗಿರಿ ವಿಸ್ತರಣೆಯ ವೇಳೆ ಸಿಗತ್ತೆ ಅಂತ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಂಭಾಪುರಿ ಜಗದ್ಗುರುಗಳು ಪ್ರಾತಿನಿಧ್ಯ ಸಿಗದವರಿಗೂ ಅವಕಾಶ ಕೊಡ್ತಾರೆ ಅನ್ನುವಂಥ ನಂಬಿಕೆ ಇದೆ. 2ನೇ ಪಟ್ಟಿಯಲ್ಲಿ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಅವಕಾಶ ಸಿಗತ್ತೆ ಅಂತ ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಅನಿಸಿದ ಮಟ್ಟಿಗೆ ಈಗಾಗಲೇ ವೀರಶೈವ ಸಮುದಾಯದವರಿಗೆ 3 ಅಥವಾ ಸ್ಥಾನ ಕೊಟ್ಟಿರ್ಬೋದು. ಈಗ ಇನ್ನೂ ಕನಿಷ್ಠ ಒಂದು 4ರಿಂದ 5 ಸ್ಥಾನವಾದರೂ ಕೊಡಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಆದರೆ ಜಾತಿ ಮತ್ತು ಮಹಿಳಾ ಕೋಟಾ ಅಡಿಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿನೂ ಆಗ್ಬೋದು. ಕನಿಷ್ಠ 4 ಸ್ಥಾನಗಳನ್ನಾದರೂ ಸಂಪುಟ ದರ್ಜೆ ಖಾತೆಗಳನ್ನು ಕೊಡೋದು ಈ ಸಮಾಜಕ್ಕೆ ಯೋಗ್ಯತೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಒಟ್ಟಾರೆ ವೀರಶೈವ ಲಿಂಗಾಯತ ಸಮುದಾಯದ ಒಳಪಂಗಡಗಳು ಬಹಳಷ್ಟಿದ್ರೂ ಕೂಡ ಅದರಲ್ಲಿ ಯಾರಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಮತ್ತು ಹಿರಿಯರು ಮತ್ತು ಯೋಗ್ಯರು ಸಮರ್ಥರಿದ್ದಾರೆ. ಅಂಥವರಿಗೆ ಅವಕಾಶ ಖಂಡಿತವಾಗಿ ಕಲ್ಪಿಸಿ ಕೊಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನಮಗಿದೆ. ಮೊದಲ ಪಡೆದಂಥವರ ಪಟ್ಟಿಯಲ್ಲಿ ಕೆಲವರು ಇರಬಹುದು. ಆದರೆ ಈ 2ನೇ ಅವಧಿಯಲ್ಲಿ ಈ ಸಮಾಜದ ಸಂಖ್ಯೆಗೆ ಅನುಸರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಚಿವ ಸ್ಥಾನಗಳನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೊಡೋದು ಬಹಳ ಒಳ್ಳೆಯದಂತೇಳಿ ಭಾವಿಸ್ತಾ ಇದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.